ಆತ್ಮದರ್ಶನ ಕಾರ್ಯಕ್ರಮಗಳನ್ನು ವೀಕ್ಷಿಸುತ್ತಿರುವಂತಹ ನನ್ನೆಲ್ಲ ಪ್ರಿಯ ಸ್ನೇಹಿತರನ್ನು ನಮ್ಮ ರಕ್ಷಕನಾದ ಯೇಸುವಿನ ದಿವ್ಯನಾಮದಲ್ಲಿ ನಾನು ಆಮಂತ್ರಿಸ್ತೇನೆ. ಪರಲೋಕದ ದರ್ಶನ ಪ್ರಕಟಣೆ ಗ್ರಂಥ 19ನೇ ಅಧ್ಯಾಯ, ಇದರ ಕುರಿತು ಅಧ್ಯಯನವನ್ನು ನಾವು ಪ್ರಾರಂಭ ಮಾಡಿದ್ದೇವೆ. ನಾವು ಇದನ್ನು ಮುಂದುವರಿಸುವ ಮೊದಲು ದೇವರ ಅಮೂಲ್ಯ ಸಹಾಯಕ್ಕಾಗಿ ನಾವು ಪ್ರಾರ್ಥನೆ ಮಾಡೋಣ. ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡಿದ ಪರಲೋಕದ ತಂದೆಯಾದ ದೇವರೇ, ನೀ ನಮಗೆ ಕೊಟ್ಟಂಥ ನಿನ್ನ ಜೀವವುಳ್ಳ ವಾಕ್ಯಕ್ಕಾಗಿ ಸ್ತೋತ್ರ. ನಿನ್ನ ವಾಕ್ಯದ ಸತ್ಯಗಳನ್ನು ಕೇವಲ ಗ್ರಹಿಸಿ ನನಗೆ ಗೊತ್ತಾಯಿತೆಂಬುದಾಗಿ ಹೇಳಿದರೆ ಸಾಲದು. ಕೇವಲ ಜ್ಞಾನಾರ್ಜನೆಗೋಸ್ಕರವಾಗಿ ನಿನ್ನ ಸತ್ಯವೇದದ ಸತ್ಯಗಳನ್ನು ಕಲಿತುಕೊಂಡ್ರೆ ಸಾಲದು. ಸ್ವಾಮಿ, ಇದು ಲೋಕದ ಒಂದು ಜ್ಞಾನವಲ್ಲ, ಇದು ಆತ್ಮೀಕವಾದ ಪಾರಲೌಕಿಕವಾದಂಥ ತಿಳುವಳಿಕೆ. ಆದುದರಿಂದ ಸ್ವಾಮಿ, ನಾವು ಇದನ್ನು ತಿಳಿದುಕೊಂಡು ನಿನ್ನ ಆತ್ಮೀಕ ವ್ಯಕ್ತಿಗಳಾಗಿ ಜೀವಿಸುವುದಕ್ಕೆ ಕೃಪೆ ಮಾಡು. ಈ ದಿವಸದಲ್ಲಿ ನಿನ್ನ ವಾಕ್ಯವನ್ನು ನಾವು ತೆರೆದು ಅಧ್ಯಯನ ಮಾಡುವಾಗ ನಮ್ಮ ಜೊತೆಯಲ್ಲಿ ನೀನು ಮಾತನಾಡೆಂಬುದಾಗಿ ಪ್ರಾರ್ಥಿಸಿದ್ದೇವೆ. ಯೇಸು ಕ್ರಿಸ್ತನ ಅಮೂಲ್ಯವಾದ ನಾಮದಲ್ಲಿ ನಮ್ಮ ಪ್ರಾರ್ಥನೆಯನ್ನು ಕೇಳಿದ್ದಕ್ಕಾಗಿ ನಿನಗೆ ಸ್ತೋತ್ರವಾಗಲಿ ಸ್ವಾಮಿ. ಆಮೆನ್. ಪ್ರಕಟಣೆ ಗ್ರಂಥ 19ನೇ ಅಧ್ಯಾಯ 1ನೇ ವಚನದಲ್ಲಿ ನಾವು ಇನ್ನೂ ಇದ್ದೇವೆ. ಕಳೆದ ವಾರ ಕೆಲವು ವಿಷಯಗಳನ್ನು ವಿವರಣೆ ಮಾಡಿದ್ದೇನೆ. ಇದಾದ ಮೇಲೆ ಪರಲೋಕದಲ್ಲಿ ದೊಡ್ಡ ಗುಂಪಿನ ಮಹಾ ಶಬ್ದವೋ ಎಂಬಂತೆ ಒಂದು ಶಬ್ದವನ್ನು ಕೇಳಿದೆನು. ಒಂದು ದೊಡ್ಡ ಕ್ವಾಯರ್ ಪರಲೋಕದಲ್ಲಿ, ಕೋಟ್ಯಾನು ಕೋಟಿಗಟ್ಟಲೆ ಇರತಕ್ಕಂಥ ದೇವದೂತರು, they were having a choir as if that one person is singing, and I believe that heavenly choir consisted of different kinds of voices. ನಾವು ಈ ದಿವಸದಲ್ಲಿ ನಾವು ಲೌಕಿಕವಾಗಿ ನಾವು ಅನೇಕ ಸಂಗೀತ ಮೇಳಗಳಲ್ಲಿ ನಾವು ಹಾಡುವಾಗ ನಾವು ಬೇರೆ ಬೇರೆ ರೀತಿಯ ಆ ವಾಯ್ಸ್ಗಳನ್ನು ಉಪಯೋಗಿಸ್ತೇವೆ. ನಾವು ಅದಕ್ಕೆ ಟೆನ್ನರ್ ಅಂತ ಹೇಳ್ತೇವೆ, ಬಾಸ್ ಅಂತ ಹೇಳ್ತೇವೆ ಇಂಗ್ಲೀಷ್ನಲ್ಲಿ. ನಾವು ಅದನ್ನು ಬೇರೆ ಬೇರೆ ರೀತಿಯ ಆಲಾಪನೆಗಳು ಆಗಿ ನಾವು ಅದು ಸಂಗೀತವನ್ನು ಹಾಡ್ತೇವೆ. ನನ್ನ ಪ್ರಿಯರೇ, ಪರಲೋಕದ ಸಂಗೀತ ಅದು ಎಷ್ಟು ಮಧುರವಾಗಿರ್ಬೋದು ಪ್ರಿಯರೇ. ಈ ಲೋಕದ ಒಂದು ಸಾಧಾರಣವಾದ ಜನರು, ದೇವರಿಂದ ಸೃಷ್ಟಿ ಮಾಡಲ್ಪಟ್ಟಂಥ ಆತನ ಜನರಾದಂಥ ನಾವು, ಇಫ್ ವಿ ಆರ್ ಏಬಲ್ ಟು ಸಿಂಗ್ ಸಚ್ ಬ್ಯೂಟಿಫುಲ್ ಸಾಂಗ್, what would be the song, the beauty that comes from heavenly song? ಅನೇಕ ಸಾರಿ ನಮ್ಮ ಶಾಲೆಗಳಲ್ಲಿ ಮಕ್ಕಳು ಅವರು ತಮ್ಮ ಅಂದವಾದಂಥ ಹಾಡುಗಳನ್ನು ಹಾಡುವುದನ್ನು ಕೇಳಿದ್ದೇವೆ. ಟೆಲಿವಿಷನ್ಗಳಲ್ಲಿ ಇದರ ಸ್ಪರ್ಧೆ ಮಾಡುವಾಗ ಮಕ್ಕಳು ಹಾಡುವಂಥದ್ದನ್ನು ಕೇಳಿದ್ದೇವೆ. ಅನೇಕ ಸಾರಿ ನನಗೆ ಹೀಗೆ ಅನ್ನಿಸಿತು, ವಾ, ಇಷ್ಟು ಚಿಕ್ಕ ವಯಸ್ಸು, 4 ವರ್ಷ, 5 ವರ್ಷ, 3 ವರ್ಷ, ಆ ಮಕ್ಕಳು ಹಾಡತಕ್ಕಂಥ ಧೈರ್ಯವಾಗಿ ಹಾಡುವಂಥ ಸಂಗೀತ ಅದು ಎಷ್ಟು ನಮಗೆ ಸಂತೋಷವನ್ನು ಕೊಡ್ತದೆ. ವಾ, ಆ ಕಾಂಟೆಸ್ಟ್ಗಳಲ್ಲಿ ಜನರು ಎದ್ದು ನಿಂತು ಅವರು ಚಪ್ಪಾಳೆ ಹೊಡಿತಾರೆ. ಟೆಲಿವಿಷನ್ನಲ್ಲಿ ಆ ಕಾರ್ಯಕ್ರಮಗಳನ್ನು ನಾವು ನೋಡುವಾಗ, ಆ ಸುಮಧುರವಾದಂಥ ಹಾಡನ್ನು ಕೇಳುವಾಗ ಒಂದು ವೇಳೆ ಕೂತುಕೊಂಡಂಥ ನಮಗೆ ಎದ್ದು ನಿಂತು ಚಪ್ಪಾಳೆ ಹಾಕೋಣ ಎಂಬುದಾಗಿ ಅನ್ನಿಸುತ್ತದಲ್ಲವೇ? ನನ್ನ ಪ್ರಿಯರೇ, ವಾಕ್ಯ ಭಾಗವನ್ನು ಗಮನಿಸಿರಿ. ಇದಾದ ಮೇಲೆ ಪರಲೋಕದಲ್ಲಿ ದೊಡ್ಡ ಗುಂಪಿನ ಮಹಾ ಶಬ್ದವು ಎಂಬಂತೆ ಒಂದು ಶಬ್ದವನ್ನು ಕೇಳಿದೆನು. ಆ ಶಬ್ದವನ್ನು ಕೇಳಿದೆನು. ಅದರಲ್ಲಿ ಅವರು ಮೊದಲನೇದಾಗಿ ಉಪಯೋಗ ಮಾಡಿದಂಥ ಶಬ್ದ ಹಲ್ಲೆಲೂಯಾ. ನಾನು ಕಳೆದ ಸಾರಿ ಇದರ ವಿವರಣೆ ಮಾಡುವಾಗ ನಾನು ಹೆಚ್ಚು ವಿವರಣೆ ಮಾಡಲಿಲ್ಲ. ಕೆಲವು ವಿಷಯಗಳನ್ನು ನಿಮ್ಮ ಗಮನಕ್ಕೆ ನಾನು ತಂದೆ, ಅದನ್ನು ಕ್ಲುಪ್ತವಾಗಿ ನಿಮಗೆ
ಮನಸ್ಸಿಗೆ ನಾನೀಗ ತರ್ತೇನೆ ಇನ್ನೊಂದು ಸಾರಿ. The angelic chorus opens with the important word hallelujah. What is this word hallelujah? Hallelujah is the word that exclaims of the praise of God. ದೇವರನ್ನು ಸ್ತುತಿಸುವಂಥ ಒಂದು ಪದವಾಗಿದೆ. ನಾನು ಕಳೆದ ವಾರ ಹೇಳಿದ್ದೇನೆ. ದ ಗ್ರೀಕ್ ವರ್ಡ್ alleluia, 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 now is translated from the Hebrew language. It's a transliteration of a Hebrew language or Hebrew phrase comprised of the word halal. That means to praise or to celebrate. ಒಂದು ವಿಷಯ ನಿಮಗೆ ಗಮನಕ್ಕೆ ನಾನು ತರ್ತೇನೆ. ಈಗಲೂ ಕೂಡ ಯಹೂದ್ಯರು ತಮ್ಮ ಮದುವೆಯ ಕಾರ್ಯಕ್ರಮದಲ್ಲಿ ವಧೂವರರನ್ನು ವಂದಿಸುವಂತ ಆ ಒಂದು ಸಂಭ್ರಮದ ರಿಸೆಪ್ಷನ್ ಎಂಬುದಾಗಿ ನಾವು ಹೇಳ್ತೇವೆ. ಆ ಒಂದು ವಿಶೇಷವಾದ ಸಂಭ್ರಮದ ಆ ಉತ್ಸವಕ್ಕೆ ಯಹೂದ್ಯರು ಈಗಲೂ ಕೂಡ ಉಪಯೋಗ ಮಾಡುವಂಥ ಆ ಒಂದು ಪದ ಏನಂತ ಹೇಳಿದ್ರೆ ಹ್ಯಾಲೆಲ್ ಎಂಬುದಾಗಿ. ಹ್ಯಾಲೆಲ್, ದ ವೆಡ್ಡಿಂಗ್ ಹ್ಯಾಲೆಲ್. ವಾಟ್ ಈಸ್ ವೆಡ್ಡಿಂಗ್ ಹ್ಯಾಲೆಲ್? ಹ್ಯಾಲೆಲ್ ಅಂತ ಹೇಳಿದ್ರೆ ಸೆಲೆಬ್ರೇಷನ್, ಸಂತೋಷ ಪಡುವಿಕೆ, ಸಂತೋಷದ ಕೂಟ, ಸಂತೋಷದ ಊಟದ ಕೂಟ ಎಂಬುದಾಗಿ ಸಹ ನಾವು ಹೇಳ್ತೇವೆ. ನಾವು ರಿಸೆಪ್ಷನ್ ಎಂಬುದಾಗಿ ಹೇಳುವಾಗ ವೆಡ್ಡಿಂಗ್ ರಿಸೆಪ್ಷನ್, ಹ್ಯಾಲೆಲ್, ಇಟ್ಸ್ ಎ ಸೆಲೆಬ್ರೇಷನ್, ಸಂತೋಷ, ನಮಗೆ ಮದುವೆಯಾದಂತಹ ಸಂತೋಷ. ಇವಾಗ ದ ಸಿಮಿಲರ್ ವರ್ಡ್ halal is used and there is a noun attached to that is Yah. That means Yahweh, ಯೆಹೋವನು, ಯಾಹುವೆ. ಕನ್ನಡ ಭಾಷೆಯಲ್ಲಿ ಯಾಹುವೆ ಎಂಬುದಾಗಿ ಕೀರ್ತನೆಗಳಲ್ಲಿ ಪದೇ ಪದೇ ನಮಗೆ ಬರ್ತದೆ. ಈ ಯಾಹುವೆ ಎಂಬಂಥ ಪದ ಅದು ಇಬ್ರಿಯ ಭಾಷೆಯಲ್ಲಿ ಉಪಯೋಗಿಸಲ್ಪಟ್ಟದ್ದು ಯೆಹೋವನು, ಯಾಹುವೆ, ದೇವರು. Now it appears only in this chapter in the New Testament. ಈ ಪದ ಹೊಸ ಒಡಂಬಡಿಕೆಯಲ್ಲಿ ನಾವು ಇಲ್ಲಿ ಉಪಯೋಗಿಸಲ್ಪಟ್ಟದ್ದನ್ನು ನಾವು ನೋಡ್ತೇವೆ. The Hebrew phrase first appeared in the book of Psalms. Psalm 104 and verse 35. 104ನೇ ಕೀರ್ತನೆ 35ನೇ ವಚನದಲ್ಲಿ ಸತ್ಯವೇದದಲ್ಲಿ ಮೊದಲನೇ ಸಾರಿ ಇದು ಉಪಯೋಗವಾದದ್ದನ್ನು ನಾವು ನೋಡ್ತೇವೆ. First appearance in the Bible. First appearance in the Bible, the word hallelujah. Psalm 104 verse 35. 104ನೇ ಕೀರ್ತನೆ 35ನೇ ವಚನ. Let sinners be consumed from the earth and let the wicked be no more. Bless the Lord, O my soul. Praise the Lord. Now, in its first Old Testament appearance, as in its first New Testament appearance, hallelujah expresses praise for God's judgment on the wicked oppressors of his people. ದೇವ ಜನರ ದಮನಕ್ಕಾಗಿ ವಿರೋಧಿಗಳು ಕೆಲಸ ಮಾಡುವಾಗ ದೇವರು ಅವರ ವಿರುದ್ಧವಾಗಿ ತೀರ್ಪು ಮಾಡಿದಂಥ ವೇಳೆಯಲ್ಲಿ ಸಂತೋಷ ಪಡತಕ್ಕಂಥ ಆ ಒಂದು ಪದಕ್ಕೆ ನಾವು ಹಲ್ಲೆಲೂಯಾ ಎಂಬಂಥ ಶಬ್ದ ಉಪಯೋಗವಾಗಿರುವಂಥದ್ದನ್ನು ನಾವು ಮೊದಲನೇದಾಗಿ ನಾವು ನೆನಪಿನಲ್ಲಿಟ್ಟುಕೊಳ್ಳಬೇಕು. ಅಂದರೆ ವೈರಿಯ ಕಾರ್ಯವನ್ನು ದಮನ ಮಾಡಿದ್ದಾನೆ, ದೇವರಿಗೆ ನಾವು ಉಪಕಾರ ಹೇಳುತ್ತೇವೆ. ನನ್ನ ಪ್ರಿಯರೇ, that is the original meaning of the word hallelujah. Hallelujah. The Hebrew phrase, now it is associated with God's deliverance of his people from Egypt. ದೇವರು ಐಗುಪ್ತದಿಂದ ತನ್ನ ಜನರನ್ನು ಬಿಡುಗಡೆ ಮಾಡಿದಾಗ
ಉಪಯೋಗ ಮಾಡಿದಂಥ ಒಂದು ಪದವಾಗಿ ಅದು ಅಲ್ಲಿ ಮುಂದಕ್ಕೆ 113ನೇ ಕೀರ್ತನೆಯಲ್ಲಿ 113ರಿಂದ 118ನೇ ಕೀರ್ತನೆಯಲ್ಲಿ ನಾವು ಹಲ್ಲೆಲೂಯ ಎಂಬಂಥ ಪದ ಉಪಯೋಗವಾಗಿರುವುದನ್ನು ನೋಡುತ್ತೇವೆ. Now, in other words, these are known collectively as the Egyptian Hallel. What is that? Egyptian Hallel. ಐಗುಪ್ತ ದೇಶದ ಹಲ್ಲೆಲ್ ಎಂಬುದಾಗಿ. ಹಲ್ಲೆಲ್, 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 praise the Lord. Deliverance has come from God. ದೇವರು ಬಿಡುಗಡೆ ಮಾಡಿದವನು. ದೇವರ ಬಿಡುಗಡೆಗಾಗಿ ನಾನು ಸಂತೋಷ ಪಡುತ್ತೇನೆ. And it is a word often associated with both the judgment of the ungodly and the salvation of God's people. ದುಷ್ಟರ ದಮನ, ನೀತಿವಂತರ ಬಿಡುಗಡೆ, ಇದು ಎರಡು ಸಂದರ್ಭಗಳಲ್ಲಿ ಉಪಯೋಗವಾಗತಕ್ಕಂಥ ಒಂದು ಪದ ಹಲ್ಲೆಲೂಯ, ಹಲ್ಲೆಲ್, ಹಲ್ಲೆಲ್. So, now let's try to understand this word. Heaven rejoices. ಪರಲೋಕದಲ್ಲಿ ಸಂತೋಷ ಉಂಟು. ಯಾಕಪ್ಪ? Why heaven is rejoicing? I told you there are 5 reasons why there is heavenly joy. Now we are trying to understand one by one. 5 ಕಾರಣ ಉಂಟು. ಪರಲೋಕದಲ್ಲಿ ಯಾಕೆ ಅಂತ ದೊಡ್ಡ ಕ್ವಾಯರ್. ನಾವು ಎಲ್ಲಿಯೂ ಕೂಡ ಇಷ್ಟು ದೊಡ್ಡ ಸಂಗೀತ ಆದದ್ದನ್ನು ನಾವು ನೋಡುವುದಿಲ್ಲ. But during this time, the entire heaven will be singing that Hallel, 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 Hallelujah ಎಂಬಂತ ಹಾಡನ್ನು ಅವರು ಹಾಡುತ್ತಾರೆ. Why? You know, it's a collective rejoicing of God's salvation. ದೇವರು ಮಾಡಿದ ಬಿಡುಗಡೆಯ ಕುರಿತಾದಂಥ, ರಕ್ಷಣೆಯ ಕುರಿತಾದಂಥ ಸ್ತುತಿ ಪದವಾಗಿದೆ. You know, heaven rejoices specifically because salvation has come for God's people. ದೇವ ಜನರಿಗೆ ಏನು ಬಂದಿದೆ? ಬಿಡುಗಡೆ ಬಂದಿದೆ. And with it, the glory and power that belong to God. ನಾವು ಮುಂದೆ ಏನು ನೋಡ್ತೇವೆ? ಜಯ, ಪ್ರಭಾವ, ಶಕ್ತಿ ನಮ್ಮ ದೇವರಲ್ಲಿ ಉಂಟು. ನನ್ನ ಪ್ರಿಯರೇ, do you believe in this living God? Do you believe in this living God? The Bible says, you know what the word of God says? After these things, I heard something like a loud voice of a great multitude in heaven saying, Hallelujah! Salvation and glory and power belong to God. Why hallelujah? Why celebration? Why hallel? ಯಾಕೆ ಹಲ್ಲೆಲೂಯಾ? ಯಾಕೆ ಪರಲೋಕದ ಈ ಒಂದು ದೊಡ್ಡ ಕ್ವಾಯರ್? ಯಾಕೆ ಇಡೀ ಪರಲೋಕದ ದೇವದೂತರು ಸಂಗೀತ ಮಂಡಳಿಯಾಗಿ ಈ ಒಂದು ಹಾಡನ್ನು ಹಾಡಿ ಅವರು ಸಂತೋಷ ಪಡುತ್ತಿದ್ದಾರೆ? Why? Because the full salvation has come. Number 1. Why there is joy in the heaven? The full salvation has come. ಪರಿಪೂರ್ಣವಾದಂಥ ರಕ್ಷಣೆ ಇವಾಗ ಬಂತು. Heaven rejoices. Heaven rejoices. ಪರಲೋಕ ಸಂತೋಷ ಪಡ್ತಾ ಉಂಟು, ಸಂಗೀತ ಹಾಡ್ತಾ ಉಂಟು. ಯಾಕೆ? Because salvation has come for God's people. Salvation has come for God's people. ನಾವು ಪ್ರಕಟಣೆ ಗ್ರಂಥವನ್ನು ನೋಡುವಾಗ 1ನೇ ಅಧ್ಯಾಯದಿಂದ ನಾವು ದೇವ ಜನರು ಯಾವ್ಯಾವ ರೀತಿಯಲ್ಲಿ ಸಂಕಟಕ್ಕೆ ಒಳಗಾದರು, ಯಾವ ರೀತಿಯಲ್ಲಿ ಬಾಬಿಲೋನ್ ಎಂಬಂತ ಆ ಕೆಟ್ಟ ನಗರಿಯು, ಜಾರಸ್ತ್ರೀಯಾಗಿದ್ದಂಥ ಆ ಬಾಬೇಲ್ ಪಟ್ಟಣವು ಅದು ಮುರಿದು ಹೋಯಿತು. ಇವಾಗ ಆತನ ಈ ಒಂದು ಬಿಡುಗಡೆ, ಅದು ಜಯ, ಪ್ರಭಾವ, ಶಕ್ತಿ ನಮ್ಮ ದೇವರಲ್ಲಿ ಉಂಟು ಎಂಬುದನ್ನು ತೋರಿಸಿಕೊಡುತ್ತಾ ಉಂಟು.
ನನ್ನ ಪ್ರಿಯರೇ, ನಾವು ಹಳೆ ಒಡಂಬಡಿಕೆ ನಾವು ತೆಗೆದುಕೊಂಡು ನಾವು ಪೂರ್ವಕಾಲ ವೃತ್ತಾಂತವನ್ನು ನಾವು ನೋಡುವಾಗ ಒಂದು ಬಹಳ ಗಂಭೀರವಾದಂಥ ಒಂದು ಸತ್ಯ ನಮ್ಮ ಗಮನಕ್ಕೆ ಬರುವಂತಹದ್ದಾಗಿದೆ. ಪೂರ್ವಕಾಲ ವೃತ್ತಾಂತ, ಅದರಲ್ಲಿ ಮೊದಲನೇ ಪೂರ್ವಕಾಲ ವೃತ್ತಾಂತ ನಾವು 29ನೇ ಅಧ್ಯಾಯಕ್ಕೆ ಬರುವಾಗ ಒಂದು ಗಂಭೀರವಾದಂಥ ಸತ್ಯ ಅದು ನಮ್ಮ ಗಮನಕ್ಕೆ ಬರುವಂತಹದ್ದಾಗಿದೆ. 29ನೇ ಅಧ್ಯಾಯ ಅಲ್ಲಿ 11ನೇ ವಚನ ನಾವು ಅದನ್ನು ಓದಿಕೊಳ್ಳೋಣ. ದ ಫಸ್ಟ್ ಕ್ರಾನಿಕಲ್ ಚಾಪ್ಟರ್ 29 and verse 11. First Chronicle chapter 29 and verse 11. 29ನೇ ಅಧ್ಯಾಯ 1ನೇ ಪೂರ್ವಕಾಲ ವೃತ್ತಾಂತ 11ನೇ ವಚನ. ಅನಂತರದ 10ನೇ ವಚನದಲ್ಲಿ ಓದೋಣ, ಅರ್ಥ ಆಗ್ತದಾಗ. ಅನಂತರ ದಾವೀದನು ನೆರೆದ ಸಭೆಯ ಮುಂದೆ ಯೆಹೋವನನ್ನು ಸ್ತುತಿಸಿ ಹೇಳಿದ್ದೇನೆಂದರೆ, ನಮ್ಮ ಪಿತೃವಾಗಿರುವಂಥ ಇಸ್ರಾಯೇಲನ ದೇವರೇ, ಯೆಹೋವನೇ, ಯುಗ ಯುಗಾಂತರಗಳಲ್ಲಿ ನಿನಗೆ ಕೊಂಡಾಟವಾಗಲಿ. ಯೆಹೋವ, ಮಹಿಮಾ, ಪ್ರತಾಪ, ವೈಭವ, ಪರಾಕ್ರಮ, ಪ್ರಭಾವಗಳು ನಿನ್ನವು. ಭೂಮಿ ಆಕಾಶಗಳು ಅದರಲ್ಲಿರುವುದೆಲ್ಲವೂ ನಿನ್ನದೇ. ಯೆಹೋವನೇ, ರಾಜ್ಯವು ನಿನ್ನದು. ನೀನು ಮಹೋನ್ನತವಾಗಿ ಸರ್ವವನ್ನು ಆಳುವವನಾಗಿರುತ್ತೆ. ಪ್ರಭಾವ, ಐಶ್ವರ್ಯಗಳು ನಿನ್ನ ಸನ್ನಿಧಿಯಿಂದ ಬರುತ್ತದೆ. ನನ್ನ ಪ್ರಿಯರೇ, ಅನೇಕ ಸಾರಿ ದೇವರ ಆ ಗಾಂಭೀರ್ಯತೆ, ದೈವಿಕವಾದಂಥ ಶ್ರೇಷ್ಠತೆ ಮನುಷ್ಯರಾದಂಥ ನಾವು ಗ್ರಹಿಸಲಿಲ್ಲ. ದಾವೀದನು ನೋಡ್ರಿ, ದೇವರು ಆತನಿಗೆ ದೇವಾಲಯವನ್ನು ಕೊಟ್ಟದ್ದಕ್ಕಾಗಿ ಆತನು ಅಮೂಲ್ಯವಾದಂಥ ಸ್ತುತಿ ಅರ್ಪಣೆಯನ್ನು ದೇವರಿಗೆ ಮಾಡಿದ. ಆತನು ಮಾಡಿದಂಥ ಸ್ತುತಿ ಅರ್ಪಣೆಯಲ್ಲಿ ದೈವಿಕವಾದಂಥ ಲಕ್ಷಣಗಳನ್ನು ಆತನು ಹೊರಗಡಹುತ್ತಾ ಇದ್ದಾನೆ. Now he is bringing on display the greatness of God. Very often we have a very poor picture because the devil tries to cover the greatness of God. ದೇವರ ಶ್ರೇಷ್ಠತೆಯನ್ನು ಮರೆಮಾಚುವುದಕ್ಕಾಗಿ ಸೈತಾನನು ತನ್ನ ಶ್ರೇಷ್ಠತೆಯನ್ನು ಪ್ರಕಟಪಡಿಸುತ್ತಾನೆ. ನನ್ನ ಪ್ರಿಯರು, ಈ ಲೋಕದಲ್ಲಿ ಸೈತಾನನು ದೇವರ ವಿರುದ್ಧವಾಗಿ ಏನೆಲ್ಲ ಚೇಷ್ಟೆ ಮಾಡ್ತಾ ಇದ್ದಾನಂತ ಹೇಳಿದರೆ, ಮನುಷ್ಯರು ನಿಜ ದೇವರನ್ನು ಮರೆತು ಬಿಟ್ಟಿದ್ದಾರೆ. ಸೈತಾನನು ದೊಡ್ಡವನು ಎಂಬುದಾಗಿ ಅವರಿಗೆ ಹರಕೆ ಹಾಕ್ಕೊಳ್ತಾರೆ, ಅವನಿಗೆ ಪೂಜೆ ಮಾಡ್ತಾರೆ, ಅವನಿಗೆ ಕೋಟಿ 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 ಗಟ್ಟಲೆ ರೂಪಾಯಿ ಖರ್ಚು ಮಾಡ್ತಾರೆ. They forget that there is a living God. The demon has been cheating the people. ದುರಾತ್ಮನು ಈ ಲೋಕದಲ್ಲಿ ನಿಜ ದೇವರಿಗೆ ಸಲ್ಲಬೇಕಾದಂಥ ಗೌರವ, ಆರಾಧನೆ, ಘನತೆ, ಮಾನ, ಮಹಿಮೆ ಅದನ್ನು ಕತ್ತುಕೊಂಡಿದ್ದಾನೆ. He has stolen the glory and honor, the pomp and greatness and the great power that belong to God, and he is behaving as if that he is God. He gives an impression to the people that the devil is God. That's why people go to the extent of worshipping the devil himself. Why? The devil can create many wonders. ಈ ದಿವಸದಲ್ಲಿ ಜನರಿಗೆ ಏನೋ ಒಂದು ಅದ್ಭುತ ಆಗಿಬಿಟ್ರೆ ಅದು ದೇವರು ಎಂಬುದಾಗಿ ಹೇಳಿಬಿಡ್ತಾರೆ. ನನ್ನ ಪ್ರಿಯರೇ, may I tell you one thing? Miracles need not be divine. Let me repeat it. Miracles need not be divine. And don't get cheated. All the miracles are divine miracles. Just because a miracle has taken place, don't conclude that it is of God. The demons can perform miracles.
The devil can perform miracles. Satan can perform miracles. So, may I warn you, my dear brother, my dear sister, ಅದ್ಭುತ ನಡೆಯಿತು, ಅದ್ಭುತ ಆಯಿತು, ಅದ್ಭುತ ಆಯಿತು, ಅದ್ಭುತ ಆಯಿತು ಅಂತ ಹೇಳಿದ ಕೂಡಲೇ ಅದು ದೇವರಿಂದ ಆಯ್ತೆಂಬುದಾಗಿ ನಾವೆಂದಿಗೂ ನಾವು ಆಲೋಚನೆ ಮಾಡದಿರೋಣ. Anything that is of divine nature, there is a divine glory. ನನ್ನ ಪ್ರಿಯರೇ, and the men and women will be able to understand and give God the glory, not to Satan, not to the devil. ಇವಾಗ ದಾವೀದನು ಹೇಳ್ತಾನೆ, ಯೆಹೋವ ಮಹಿಮಾ ಪ್ರತಾಪ ಪ್ರೈಭವ ಪರಾಕ್ರಮ ಪ್ರಭಾವಗಳು ನಿನ್ನವು. ನನ್ನ ಪ್ರಿಯರೇ, ಹ್ಯಾವ್ ಯು ಅಂಡರ್ಸ್ಟುಡ್ ದ ಗ್ರೇಟ್ನೆಸ್ ಆಫ್ ಗಾಡ್? ಸೊ ವೈ ದರ್ ಇಸ್ ಜಾಯ್ ಇನ್ ಹೆವನ್? Because of the full salvation that has come. Because of the full salvation that has come. Now, as I told you, the word hallelujah is the word of praising God. Now, this word hallelujah is a transliteration. The word hallelujah is a transliteration of the Hebrew word. And it appears 4 times in the New Testament. And all the 4 times it is right here in this chapter. ಈ ಅಧ್ಯಾಯದಲ್ಲಿ 1ನೇ ವಚನದಲ್ಲಿ ನೋಡ್ತೇವೆ, 3ನೇ ವಚನದಲ್ಲಿ ನೋಡ್ತೇವೆ, 4ನೇ ವಚನದಲ್ಲಿ ನೋಡ್ತೇವೆ, 6ನೇ ವಚನದಲ್ಲಿ ನೋಡ್ತೇವೆ. Totally, you know what is that? What do you understand? Why we say that, hallelujah? There are 5 reasons. Let me quickly capture those 5 reasons. Number 1, God's deliverance of His people from the enemies. ದೇವರು ತನ್ನ ವಿರೋಧಿಗಳಿಂದ ತನ್ನ ಜನರನ್ನು ಬಿಡುಗಡೆ ಮಾಡಿದ್ದಕ್ಕಾಗಿ. Number 2, God's meeting of justice. ದೇವರು ನ್ಯಾಯವನ್ನು ತಂದುಕೊಟ್ಟದ್ದಕ್ಕಾಗಿ. Number 3, God's permanent crushing of man's rebellion. ಮನುಷ್ಯನ ಆ ದಂಗೆಕೋರತನವನ್ನು ಶಾಶ್ವತವಾಗಿ ದಮನ ಮಾಡಿದ್ದಕ್ಕಾಗಿ. And number 4, God's sovereignty. ದೇವರ ಸಾರ್ವಭೌಮತ್ವ. 6ನೇ ವಚನದಲ್ಲಿ ನಾವು ಅದನ್ನು ಮುಂದಕ್ಕೆ ನೋಡ್ತೇವೆ. And finally, God's communion with His people. ದೇವರು ತನ್ನ ಜನರೊಟ್ಟಿಗಿರತಕ್ಕಂಥ ಅನ್ಯೋನ್ಯತೆಯನ್ನು ಒಳಗೊಂಡಂಥ ಸ್ತುತಿಸುವಂಥ ಪದವೇ ಹಲ್ಲೆಲೂಯಾ. ಮೇ ಗಾಡ್ಸ್ ನೇಮ್ ಬಿ ಗ್ಲೋರಿಫೈಡ್. ಶಾಲ್ ವಿ ಪ್ರೇ? ಪ್ರೀತಿಯುಳ್ಳ ಸ್ವಾಮಿ, ಪರಲೋಕದಲ್ಲಿ ಉಪಯೋಗವಾದಂಥ ಶಬ್ದ 4 ಬಾರಿ ಹಲ್ಲೆಲೂಯಾ. ಅದರ ಶ್ರೇಷ್ಠತೆ 5 ಬಾರಿ ನಿನ್ನ ವಾಕ್ಯದಲ್ಲಿ ನಾವು ನೋಡಿದೆವು. ದೇವರೇ, ಇದನ್ನು ತಿಳಿದುಕೊಂಡಂಥ ನಾವು, ಪರಲೋಕದ ತಂದೆಯಾದ ದೇವರೇ, ನೀನು ಎಂಥ ಶ್ರೇಷ್ಠನೆಂಬುದನ್ನು ನಾವು ನಮ್ಮ ಗಮನದಲ್ಲಿಟ್ಟುಕೊಂಡು ಈ ಹಲ್ಲೆಲೂಯಾ ಎಂಬಂಥ ಪದ ಅದೊಂದು ಕ್ಷುಲ್ಲಕವಾದಂಥ ಪದವಾಗಿಲ್ಲ, ಅಥವಾ ಏನೋ ಒಂದು ಉಪಯೋಗ ಮಾಡುವುದಕ್ಕಾಗಿ ಮಧ್ಯ ಮಧ್ಯದಲ್ಲಿ ಸುಮ್ಮನೆ ಹಲ್ಲೆಲೂಯಾ ಎಂಬುದಾಗಿ ಉಪಯೋಗ ಮಾಡುವುದಕ್ಕಾಗಿ ಇರತಕ್ಕಂಥ ಒಂದು ಪದವಲ್ಲ. ದೇವರದರ ಗಂಭೀರತೆಯನ್ನು ಅರಿತುಕೊಂಡು ದೇವರ ನಿನ್ನ ನಾಮಕ್ಕೆ ಘನತೆ, ಮಾನ, ಮಹಿಮೆಯನ್ನು ಸಲ್ಲಿಸುವಂಥ ವ್ಯಕ್ತಿಗಳಾಗಿ ನಾವು ಜೀವಿಸುವಂತೆ ಕೃಪೆ ಮಾಡು. ಯೇಸು ಕ್ರಿಸ್ತನ ದಿವ್ಯ ನಾಮದಲ್ಲಿ ನಮ್ಮ ಪ್ರಾರ್ಥನೆಯನ್ನು ಕೇಳಿದ್ದಕ್ಕಾಗಿ ನಿನಗೆ ಸ್ತೋತ್ರ. ಆಮೆನ್.